ಸಾಮಾನ್ಯವಾಗಿ ಯಾವುದೇ ರಾಜಕಾರಣಿ ಆದರೂ ಸರಿ, ಅವರಿಗೆ ಆಡಳಿತ ನಡೆಸುವುದು ಹಾಗೂ ವಿಪಕ್ಷಗಳನ್ನ ಸಮರ್ಥವಾಗಿ ಎದುರಿಸಲು ಸರಿಯಾಗಿ ಸಮಯವೇ ಸಿಗುವುದಿಲ್ಲ ಎನ್ನಲಾಗುತ್ತೆ. ಆದ್ರೆ ಇದರ ನಡುವೆ ಕರ್ನಾಟಕದ ನೆರೆಯ ರಾಜ್ಯದ ಮುಖ್ಯಮಂತ್ರಿಯೊಬ್ಬರು ರಾಜ್ಯ ಆಡಳಿತಕ್ಕೆ ಹೊಸ ದೃಷ್ಟಿಕೋನ ನೀಡುವ ಉದ್ದೇಶದಿಂದ ಕಾಲೇಜು ಸೇರಿ ಮತ್ತೊಮ್ಮೆ ವಿದ್ಯಾರ್ಥಿಯಾಗಲು ಸಿದ್ಧತೆಗಳನ್ನ ನಡೆಸಿದ್ದಾರೆ. ಆ ಕುರಿತ ಒಂದು ಸಣ್ಣ ವರದಿ ಇಲ್ಲಿದೆ ನೋಡಿ. ರಾಜಕೀಯ ನಾಯಕತ್ವ ಮತ್ತು ಆಡಳಿತದಲ್ಲಿ ಹೊಸ ಆಯಾಮಗಳನ್ನ ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ತೆಲಂಗಾಣದ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ನಾಯಕ ಯನಮಲ ರೇವಂತ್ ರೆಡ್ಡಿ ಅವರು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಅದರಂತೆ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಅಮೆರಿಕದ ಹಾರ್ವರ್ಡ್ ಕೆನಡಿ ಶಾಲೆಯಲ್ಲಿ ನಾಯಕತ್ವ ಕೋರ್ಸ್ಗೆ ಅವರು ಸೇರುತ್ತಿದ್ದಾರೆ. ಹೌದು, ಆಧುನಿಕ ರಾಜಕೀಯ ನಾಯಕತ್ವ ಮತ್ತು ಆಡಳಿತದ ಸವಾಲುಗಳ ಕುರಿತು ಅವರು ವಿಶೇಷ ತರಬೇತಿಯನ್ನ ಪಡೆಯಲು ಹಾರ್ವರ್ಡ್ ಕಾಲೇಜ್ಗೆ ಸೇರಲು ರೆಡ್ಡಿ ಅವರು ರೆಡಿಯಾಗಿದ್ದಾರೆ. ಅಲ್ಲಿ 21ನೇ ಶತಮಾನದ ನಾಯಕತ್ವದ ಕುರಿತು ಅಧ್ಯಯನವನ್ನ ಮಾಡಲಿದ್ದಾರೆ. ಇನ್ನು ಕೋರ್ಸ್ನ ಅವಧಿ ಜನವರಿ 25ರಿಂದ ಜನವರಿ 30ರವರೆಗೆ ನಡೆಯಲಿದೆ. ಈ ವೇಳೆ ಅವರು ಪ್ರಪಂಚದ 20ಕ್ಕೂ ಹೆಚ್ಚು ದೇಶಗಳಿಂದ ಹಿರಿಯ ರಾಜಕೀಯ ನಾಯಕರು, ಆಡಳಿತಾಧಿಕಾರಿಗಳಿಂದ ಅವರು ತರಬೇತಿಯನ್ನು ಕೂಡ ಪಡೆಯಲಿದ್ದಾರೆ. ಹಾಗಿದ್ರೆ ಈ ಒಂದು ಕೋರ್ಸ್ನಲ್ಲಿ ಏನು ವಿಶೇಷತೆ ಇದೆ? ಈಗಾಗಲೇ ವರದಿಗಳ ಪ್ರಕಾರ ಈ ಒಂದು ಕೋರ್ಸ್ ಕೇವಲ ಸೈದ್ಧಾಂತಿಕ ಪಾಠಗಳಿಗೆ ಸೀಮಿತವಾಗಿಲ್ಲ, ಬದಲಾಗಿ ನೈಜ ಜೀವನದ ಉದಾಹರಣೆಗಳನ್ನು ಆಧರಿಸಿ ನಾಯಕತ್ವದ ಗುಣಗಳನ್ನ ಹೇಗೆ ವೃದ್ಧಿಸಿಕೊಳ್ಳಬೇಕು ಎಂಬುದನ್ನ ಇಲ್ಲಿ ಚರ್ಚಿಸಲಾಗುತ್ತೆ. ಅದರೊಂದಿಗೆ ಪ್ರಸ್ತಕ ರಾಜಕೀಯ ವಿದ್ಯಮಾನಗಳು, ಆಡಳಿತಾತ್ಮಕ ಸುಧಾರಣೆಗಳು ಮತ್ತು ಸಾಮಾಜಿಕ ಅಂಶಗಳ ಬಗ್ಗೆ ಚರ್ಚೆಗಳು ಕೂಡ ನಡೆಯಲಿದ್ದು, ಇಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ನಾಯಕರು ಕಡ್ಡಾಯವಾಗಿ ಎಲ್ಲ ಉಪನ್ಯಾಸಗಳಿಗೆ ಹಾಜರಾಗಬೇಕು ಹಾಗೂ ಅವರಿಗೆ ನೀಡಲಾಗುವ ಮನೆಗೆಲಸ ಮತ್ತು ಸ್ವಯಂ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ತಿಳಿಸಿದ್ದಾರೆ. ಅದರ ಜೊತೆಗೆ ಈ ಒಂದು ಕೋರ್ಸ್ನ ಶುಲ್ಕ ಎಷ್ಟಿರುತ್ತೆ, ಫೀಸ್, ಯಾಕಂದ್ರೆ ಪ್ರತಿಯೊಬ್ಬರು ಕಲೀಲಿಕ್ಕೆ ಹೋದಾಗ ಅಲ್ಲಿ ಒಂದು ಫೀಸ್ ಅನ್ನ ಸೆಟ್ ಮಾಡಿರ್ತಾರೆ. ಈ ನಾಯಕತ್ವ ಕಾರ್ಯಕ್ರಮದ ಶುಲ್ಕ 12,900 ಅಮೆರಿಕನ್ ಡಾಲರ್ ಆಗಿದ್ದು, ಇದು ಭಾರತೀಯ ಕರೆನ್ಸಿಯಲ್ಲಿ ಹೇಳುವುದಾದ್ರೆ 10 ರಿಂದ 11 ಲಕ್ಷ ರೂಪಾಯಿಗಳಷ್ಟು ಆಗಿರುತ್ತೆ. ಇನ್ನು ಈ ಒಂದು ಶುಲ್ಕದಲ್ಲಿ ಬೋಧನಾ ಶುಲ್ಕದ ಜೊತೆಗೆ ಹಾರ್ವರ್ಡ್ ಕ್ಯಾಂಪಸ್ನಲ್ಲಿ ವಸತಿ ಮತ್ತು ಆಹಾರ ವ್ಯವಸ್ಥೆಯು ಕೂಡ ಸೇರಿದ್ದು, ಪಾಲ್ಗೊಳ್ಳುವವರು ತಾವು ಎದುರಿಸುತ್ತಿರುವ ಆಡಳಿತಾತ್ಮಕ ಸಮಸ್ಯೆಗಳನ್ನ ವಿವರಿಸುವ ಮೂಲಕ ಅವುಗಳ ಮೇಲೆ ಚರ್ಚೆ ನಡೆಸಬೇಕಾಗುತ್ತೆ. ಜೊತೆಗೆ ಹೋಮ್ವರ್ಕ್ ಹಾಗೂ ಗ್ರೂಪ್ ಪ್ರಾಜೆಕ್ಟ್ಗಳು ಇದರ ಭಾಗವಾಗಿದ್ದು, ಪ್ರತಿದಿನ ಬೆಳಗ್ಗೆ ಪಾಲ್ಗೊಳ್ಳುವ ನಾಯಕರು ತಮ್ಮ ಅನುಭವಗಳನ್ನ ಹಂಚಿಕೊಳ್ತಾರೆ. ಬಳಿಕ ವಿವಿಧ ಸಮಸ್ಯೆಗಳ ಸ್ವರೂಪ ಹಾಗೂ ಅವುಗಳಿಗೆ ಸಾಧ್ಯವಾದ ಪರಿಹಾರಗಳ ಬಗ್ಗೆ ಸಂವಾದ ನಡೀತದೆ. ಇದರಿಂದ ವಿಭಿನ್ನ ದೇಶಗಳ ನಾಯಕರು ಪರಸ್ಪರ ಕಲಿಯುವ ಅವಕಾಶ ಸಿಗುತ್ತದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಒಂದು ರಾಜ್ಯಕ್ಕೆ ಸಿಎಂ ಆದ್ರೂ ಕೂಡ ಇಂದಿಗೂ ಸ್ಟೂಡೆಂಟ್ ಆಗುವ ಮನೋಭಾವನೆ ರೇವಂತ್ ರೆಡ್ಡಿ ಅವರದು. ಸ್ಟೂಡೆಂಟ್ ಆದಾಗ ಏನೋ ಒಂದು ಕಲಿತು ತನ್ನ ರಾಜ್ಯದಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕು ಅನ್ನೋ ಹಂಬಲದಲ್ಲಿರುವ ರೇವಂತ್ ಅವರ ಮನಸ್ಥಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ರೀತಿಯ ಲೇಟೆಸ್ಟ್ ಡಿಜಿಟಲ್ ಅಪ್ಡೇಟ್ಸ್ ಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.